ಗ್ಯಾರಂಟಿ ನ್ಯೂಸ್ನಲ್ಲಿ ಕಾಂಗ್ರೆಸ್ ಇನ್ಸೈಡ್ ಪಾಲಿಟಿಕ್ಸ್ ಸ್ಟೋರಿ. ಹಸ್ತಪಾಳಯದಲ್ಲಿ ಸ್ಲೋಲಿ ಬದಲಾಗ್ತಿದೆ ಇಕ್ವೇಶನ್. ಸಿಎಂ ಸ್ಥಾನಕ್ಕಾಗಿ ಸೈಲೆಂಟ್ ತಂತ್ರ ಹೆಣೆದ್ರ ಡಿಕೆಶಿ. ಸದ್ದಿಲ್ಲದೆ ಶಾಸಕರ ಬೆಂಬಲ ಪಡೆಯುತ್ತಿದ್ದಾರಾ ಡಿಕೆ? ಶಾಸಕರ ಮಧ್ಯೆ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರಾ ಸಿದ್ದು? ಸಿಎಂ ಸಿದ್ದರಾಮಯ್ಯ ಮೈನಸ್, ಡಿಕೆಶಿಗೆ ಬಿಗ್ ಪ್ಲಸ್. ಒಂದೇ ವರ್ಷದಲ್ಲಿ ಬದಲಾಯಿತಾ ಕೈ ಶಾಸಕರ ವರಸೆ. ನಂಬಿದವರನ್ನ ಡಿಕೆಶಿ ಕೈ ಬಿಡಲ್ಲ ಎಂತಿದ್ದಾರೆ ಶಾಸಕರು. ಇತ್ತ ಬೆಂಬಲಿಗರಿಗೆ ಮಾತ್ರ ಮಣೆ ಹಾಕ್ತಿರೋ ಸಿಎಂ ಸಿದ್ದು. ಸಿದ್ದು ಕೃಪಾ ಕಟಾಕ್ಷದಿಂದ ಅಧಿಕಾರ ಅನುಭವಿಸ್ತಿರೋ ಆಪ್ತರು. ಸಿದ್ದು ವರ್ತನೆಯಿಂದ ಡಿಕೆಶಿಯತ್ತ ವಾಲಿದ ನ್ಯೂಟ್ರಲ್ ಶಾಸಕರು. ಶಾಸಕರ ಮಧ್ಯೆ ದಿನೇ ದಿನೇ ವರ್ಚಸ್ಸು ಗಳಿಸ್ತಿದ್ದಾರಂತೆ ಬಂಡೆ. ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನ ಮಧ್ಯೆ ಪೈಪೋಟಿ ಒಂದು ಕಾಳಗ ನಡೀತಾ ಇದೆ ಏನೋ. ಸದ್ದಿಲ್ಲದೆ ಶಾಸಕರ ಬೆಂಬಲವನ್ನು ಪಡಿತಿದ್ದಾರಾ ಡಿ ಕೆ ಶಿವಕುಮಾರ್ ಅವರು? ಹಾಗಾದರೆ ಶಾಸಕರ ಮಧ್ಯೆ ವಿಶ್ವಾಸವನ್ನು ಕಳೆದುಕೊಳ್ತಿದ್ದಾರಾ ಈಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಸಿಎಂ ಸಿದ್ದರಾಮಯ್ಯನವರು ಮೈನಸ್ ಆಗ್ತಿದ್ದಾರೆ, ಡಿ ಕೆ ಶಿಗೆ ಬಿಗ್ ಪ್ಲಸ್ ಅನ್ನುವಂತಕ್ಕಂಥ ಮಾತು. ಇನ್ನು ಒಂದೇ ವರ್ಷದಲ್ಲಿ, ಯಾಕಂದರೆ ಕಾಂಗ್ರೆಸ್ ಇವಾಗ ಸಂಪೂರ್ಣ ಯಶಸ್ವಿಯಾಗಿ ಒಂದು ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಅನ್ನುವಂತಕ್ಕಂಥ ಒಂದು ಸಂಭ್ರಮಾಚರಣೆ ಇತ್ತು ಅವ್ರದ್ದು. ಇನ್ನು ಒಂದೇ ವರ್ಷದಲ್ಲಿ ಬದಲಾಯ್ತಾ ಕೈ ಶಾಸಕರ ವರಸೆ? ಹಾಗಾದ್ರೆ ನಂಬಿದವ್ರನ್ನ ಡಿ ಕೆ ಶಿ ಯಾವತ್ತೂ ಕೈ ಬಿಡಲ್ಲ ಅಂತ ಶಾಸಕರು ಹೇಳ್ತಾರೆ. ಇನ್ನು ಸಿದ್ದು ಕೃಪಾ ಕಟಾಕ್ಷದಿಂದ ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಕೆಲವೊಂದಿಷ್ಟು ಆಪ್ತರು. ಸಿದ್ದು ವರ್ತನೆಯಿಂದ, ಅಂದ್ರೆ ಸಿದ್ದರಾಮಯ್ಯನವರ ವರ್ತನೆಯಿಂದ ಡಿ ಕೆ ಶಿ ಅತ್ತ ಕೆಲವೊಬ್ಬರು ಶಾಸಕರು ವಾಲ್ತಾ ಇದ್ದಾರೆ, ನಂಬಿಕೆಗೆ ಅರ್ಹರಾಗ್ತಿದ್ದಾರೆ. ವಿಶ್ವಾಸ, ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಯಾವಾಗಲೂ ಕೈ ಬಿಡಲ್ಲ ಅನ್ನುವಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನು ಶಾಸಕರ ಮಧ್ಯೆ ದಿನೇ ದಿನೇ ಇದು ವರ್ಚಸ್ಸು ಗಳಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಕ್ಕಂಥದ್ದು.